ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ನ್ಯೂ ವ್ಲಾಗ್. ಸೊ ನನ್ನ ಹೆಸರು ರಕ್ಷಿತಾ ಅಂತ ಹೇಳಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರೂ ಖುಷಿಯಾಗಿ ಎಲ್ಲ ಅಂದ್ಕೊಂಡಿದ್ದು ಆಗಲಿ, ಎಲ್ಲರಿಗೂ ಸಕ್ಸಸ್ ಇರಲಿ, ಮತ್ತು ಒಳ್ಳೆ ಹೆಲ್ತ್ ಇರಲಿ, ದೇವರೆಲ್ಲರಿಗೂ ಒಳ್ಳೆ ಹೆಲ್ತ್ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ನಾನು. ಆ್ಯಂಡ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಅಂತ ಹೇಳ್ತಾ, ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಏನಂತ ಅಂತಂದರೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ಸೊ ಸೊ ಹೊಸ ವರ್ಷಕ್ಕೆ ಹೊಸ ಸುದ್ದಿನ ಕೊಡ್ತಾ ನನ್ನೊಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿರುತ್ತೆ, ಮತ್ತು ನನ್ನ ಸಿಮ್ಟಮ್ಸ್ ಆಗಿರ್ಬೋದು, ನನಗೆ ಹೇಗಿರುತ್ತೆ ಸಿಮ್ಟಮ್ಸ್ ಇನ್ ಅ ಡೇ, ನಾನು ಏನು ಫೀಲ್ ಮಾಡ್ತೀನಿ, ಮತ್ತು ವಾಟ್ ಐ ಈಟ್ ಇನ್ ಅ ಡೇ, ಮತ್ತು ನನ್ನ ಡೈಲಿ ಆ್ಯಕ್ಟಿವಿಟಿ ಏನಿರುತ್ತೆ ಅಂತ ಹೇಳಿ ಎಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಜೊತೆಗೆ ಕೆಲವೊಂದು ನಾನು ಎಲ್ಲಿ ಹೋಗ್ತೀನಿ, ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಎಲ್ಲಿ ನಾನು ಚೆಕಪ್ಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಸ್ಕ್ಯಾನಿಂಗ್ಸ್ ಎಲ್ಲ ಎಲ್ಲಿ ಮಾಡ್ತಿದ್ದೀನಿ, ಯಾವ ಡಾಕ್ಟ್ರನ್ನ ನೋಡ್ತಾ ಇದ್ದೀನಿ ಅಂತೆಲ್ಲ ಈ ವ್ಲಾಗಲ್ಲಿ ನೀವು ಡೀಟೇಲಾಗಿ ನೋಡ್ತೀರಾ. ಓಕೆ, ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಎಸ್, ನಾನು ಸುಮಾರು ಒಂದು ವರ್ಷದಿಂದ ಅನ್ಕೊತಾ ಇದ್ದೆ, ಯಾವಾಗಲೂ ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಅನ್ಕೊತಾ ಇದ್ದೆ ರೀಲ್ಸ್ ಮಾಡೋಣ, ಇಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಏನೋ ಒಂದು ಇತ್ತು ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಇಷ್ಟು ವರ್ಷ ತಗೋತು. ಫೈನಲಿ ಐ ಆಮ್ ಆನ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಐ ಆಮ್ ಸೊ ಎಕ್ಸೈಟೆಡ್, ಮತ್ತು ಸ್ವಲ್ಪ ನರ್ವಸ್ ಆಗೋ ಇದ್ದೀನಿ ನಾನು. ಎಸ್, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಮತ್ತು ಐ ಆಮ್ ವೆರಿ ಎಕ್ಸೈಟೆಡ್. ಇಟ್ಸ್ ಲೈಕ್ ಅನ್ಕೊತಾ ಇದ್ದೆ ಯಾವಾಗಲೂ ವ್ಲಾಗ್ ಮಾಡಬೇಕು ಅಂದ್ಕೊಂಡು. ಸೊ ಫೈನಲಿ ಇವತ್ತು ಹೊಸ ವರ್ಷ, ಸೊ ಐ ಆಮ್ ಡೂಯಿಂಗ್ ಇಟ್, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ಸೊ ಹೇಳ್ತಾ, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೀವು ಇದರಲ್ಲಿ ಅಷ್ಟೊಂದು ಡೀಟೇಲ್ಸ್ ಏನೋ ನೋಡೋದಿಲ್ಲ. ಯಾಕಂದರೆ ಹೋಗ್ತಾ ಇನ್ನೂ ನನ್ನ ಬಗ್ಗೆ ಇಂಟ್ರೊಡಕ್ಷನ್ಸ್ ಇರುತ್ತೆ, ನನ್ನ ಬಗ್ಗೆ ತಿಳ್ಕೊತೀರಾ, ನನ್ನ ಬಗ್ಗೆ ನೋಡ್ತೀರಾ ಹೋಗ್ತಾ ಮುಂದಿನ ವ್ಲಾಗ್ಗಳಲ್ಲಿ. ಸೊ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಈ ವ್ಲಾಗ್ನ ಚಿಕ್ಕದಾಗಿ ಇಟ್ಕೊಳ್ಳೋಣ. ಸೊ ಮತ್ತು ಓಕೆ, ಇದಾಯಿತು ನನ್ನ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ನನ್ನ ಒಂದು ಕಂಟೆಂಟ್ ಏನಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿದೆ ಅಂತ ಅಂದರೆ, ಜಸ್ಟ್ ಪೂಜೆ ಮಾಡಿದೆ, ನನ್ನ ನಾಷ್ಟ ಆಯಿತು. ಸೊ ನಾನೊಂದು ನ್ಯೂ ಇಯರ್ ಹೇಗಿರುತ್ತೆ ಅಂತಂದರೆ, ನಾನು ಮನೇಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಎಲ್ಲ ಆಚೆ ಹೋಗೋ ಪ್ಲ್ಯಾನ್ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಪ್ಲೇಸಸ್ ತುಂಬ ಕ್ರೌಡೆಡ್ ಆಗಿರುತ್ತೆ. ಆ್ಯಂಡ್ ಮೋರ್ಓವರ್ ನನಗಿವಾಗ ಕ್ರೌಡೆಡ್ ಪ್ಲೇಸಸಲ್ಲಿ ಹೋಗಬೇಕು ಅಂತ ಅನ್ಸಲ್ಲ. ಐ ವಿಲ್ ಬಿ ವೆರಿ ಅನ್ಕಂಫರ್ಟೇಬಲ್ ಅಂತ ಹೇಳ್ಬೋದು. ಇನ್ಸ್ಟೆಡ್ ಮನೆಯಲ್ಲೇ ಇರ್ಬೋದು ಅಂತ ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಗೆಸ್ಟ್ನ ಕರೆದಿದ್ದೀವಿ. ಗೆಸ್ಟ್ ಯಾರಂತ ಅಂದರೆ, ಸೊ ಒಂದು 4 o'clock ಹಾಗೆ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ. ಸೊ ಅವರು ಬರ್ತಿದ್ದಾರೆ, ನೋಡೋಣ. ಆದರೆ ಚಿಕ್ಕದಾಗಿ ಒಂದು ಕ್ಯೂಟ್ ಕೇಕ್ ತೊಗೊಂಬಂದು ವಿ ಆರ್ ಪ್ಲ್ಯಾನಿಂಗ್ ಟು ಸೆಲೆಬ್ರೇಟ್ ನ್ಯೂ ಇಯರ್ ಮನೆಯಲ್ಲೇ ಊಟ ಮಾಡಿಕೊಂಡು ವಿಲ್ ಆರ್ಡರ್ ಸಮಥಿಂಗ್. ಮನೇಲಿ ಆರ್ಡರ್ ಮಾಡ್ಕೊಂಡು ಏನಾದರೂ ಕೇಕ್ ಕಟ್ಟಿಂಗ್, ಚಿಕ್ಕದಾಗೊಂದು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸೊ ಎಸ್, ಇದು ಆಗಿರುತ್ತೆ ನನ್ನ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಐ ಹೋಪ್ ನನ್ನ ವ್ಲಾಗಲ್ಲಿ ನೀವೆಲ್ಲರಿಗೂ ಇನ್ಫಾರ್ಮೇಟಿವ್ ಥಿಂಗ್ಸ್ ಇರುತ್ತೆ ಅಂತ ಹೇಳ್ತೀನಿ. ಮೇಕ್ ಶ್ಯೂರ್ ಯು ಗೆಟ್ ಗುಡ್ ಕಂಟೆಂಟ್ಸ್ ನನ್ನ ಒಂದು ವ್ಲಾಗಲ್ಲಿ. ಐ ಆಲ್ಸೋ ಪ್ರಾಮಿಸ್ ದಟ್ ನನ್ನ ವ್ಲಾಗ್ ತುಂಬ ಬೋರಿಂಗು ಆಗಿರೋದಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಎಸ್, ಲೆಟ್ಸ್ ಸ್ಟೇ ಟ್ಯೂನ್ಡ್. ಇನ್ನು ಮುಂದೆ ವ್ಲಾಗ್ಗಳು ಹೇಗಿರುತ್ತೆ ಏನು ಅಂತ ನೀವು ಹೋಗ್ತಾ ನೋಡ್ತೀರಾ. ಓಕೆ, ಸೊ ಎಸ್,
ಮತ್ತು ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ನೀವು ಅಂದ್ಕೊಂಡಿದ್ದಾಗಲಿ ಎಲ್ಲರಿಗೂ ಎಲ್ಲ ಸಕ್ಸಸ್ ಇರಲಿ ಮತ್ತು ಆರೋಗ್ಯ ಕೊಡಲಿ ದೇವರು ಅಂತ ಆಶಿಸ್ತಾ. ಓಕೆ, ಸೊ ಚಲೋ ಮುಂದೆ ವ್ಲಾಗಲ್ಲಿ ಸಿಗೋಣ. ಓಕೆ, ಟಿಲ್ ದೆನ್ ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್. ಓಕೆ, ಎಸ್, ನಿಮ್ಮ ಒಂದು ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ? ಸೊ ಕೀಪ್ ಸಪೋರ್ಟಿಂಗ್ ಮೀ. ಓಕೆ, ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನ್ನನ್ನು ನೋಡ್ತೀರಾ, ಇನ್ನು ಡೀಟೇಲ್ಸ್ ನೋಡ್ತೀರಾ. ಇದೊಂದು ಪುಟ್ಟ ವ್ಲಾಗ್ ಅಷ್ಟೇ. ನಮ್ಮ ಮನೇಲಿ ಯಾರು ಇರ್ತಾರೆ, ಯಾರ್ಯಾರಿದ್ದೀವಿ ನಾವು ನಮ್ಮ ಮನೇಲಿ ಅಂತೆಲ್ಲ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನೀವು ನೋಡ್ತಾ ಹೋಗ್ತೀರಾ. ಓಕೆ, ಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.